ಭಾಗ 4. ಲಕ್ಷ್ಮಣನಿಗೀಗ ಮಿಗಿಲಾದ ಸಂದಿಗ್ಧ. ಭರತನ ಸಮಸ್ಯೆ ಸ್ಪಷ್ಟವಾಗಿದೆ. ಆದರೆ ಅದನ್ನು ರಾಮನಲ್ಲಿ ಅರಿಕೆ ಮಾಡಿ ಸಮಸ್ಯೆಗೊಂದು ಪರಿಹಾರವನ್ನು ಕಲ್ಪಿಸುವ ಬಗೆ ತಿಳಿಯುತ್ತಿಲ್ಲ. ಸಾಕಷ್ಟು ಹೊತ್ತು ಇದನ್ನು ಕುರಿತು ಮನದಲ್ಲೇ ಮಥಿಸಿದ. ಕಡೆಗೆ ಆಂಜನೇಯನೇ ಗತಿ ಎಂದು ಅವನ ಬಳಿ ಸಾರಿ ತನ್ನ ಸಂದಿಗ್ಧವನ್ನು ಹೇಳಿಕೊಂಡ. ಮಾರುತಿ, ನೀನು ಲಂಕಾ ಸಮರದಲ್ಲಿಯೇ ಸತ್ತು ಹೋಗಿದ್ದ ನನ್ನನ್ನು ಸಂಜೀವಿನಿಯಿಂದ ಉಜ್ಜೀವಿಸಿದವನು. ಆ ಬಳಿಕ ನೀನಿತ್ತ ಬದುಕಿನಲ್ಲಿ ನಾನೆಷ್ಟೋ ಸುಖ ದುಃಖಗಳನ್ನು ಕಂಡೆ. ಪ್ರತಿಕ್ಷಣವೂ ಈ ಎಲ್ಲ ಅನುಭವಗಳಿಗೂ ನಾನು ನಿನಗೇ ಋಣಿ ಎಂದು ಭಾವಿಸಿಕೊಳ್ಳುತ್ತಲೇ ಇದ್ದೇನೆ. ಅತ್ತಿಗೆಯ ಪರಿತ್ಯಾಗದಂಥ ನಿರುಪಮ ಕಠೋರ ಪಾಪಕ್ಕೆ ನಾನು ಸಾಕ್ಷಿಯಾಗಿ ಮಾತ್ರವಲ್ಲ, ಸಲಕರಣೆಯಾಗಿಯೂ ಸಂದು ನೊಂದಿದ್ದೇನೆ. ಇದೀಗ ಮತ್ತೊಂದು ವಿಷಮ ಪರೀಕ್ಷೆ ಎದುರಾಗಿದೆ. ಹಿಂದೆ ಅತ್ತಿಗೆಗೆ ಅಗ್ನಿ ಪರೀಕ್ಷೆ ಅನಿವಾರ್ಯವಾದಂತೆ ಅಣ್ಣನಿಗೆ ಅಂಥದ್ದೇ ಒಂದು ಅಗ್ನಿ ದಿವ್ಯ ಒದಗಲಿದೆ. ಇಲ್ಲೆಲ್ಲ ಚಿತೆ ಪೇರಿಸುವ ಪಾತಕ ಕೃತ್ಯವನ್ನು ನನ್ನ ಪಾಲಿಗೆ ವಿಧಿ ಮೀಸಲಿರಿಸಿದೆ. ಇದಕ್ಕಿಂತ ಮಿಗಿಲಾದ ಸಂಕಟ ನನಗೆ ಮತ್ತೇನು? ಯಾರ ಪಾದಿಕೆಗಳನ್ನು ತಲೆಯ ಮೇಲೆ ಹೊತ್ತು ಬದುಕಿನಲ್ಲಿ ಧನ್ಯತೆಯನ್ನು ಕಂಡನೆಂದುಕೊಂಡೆನೋ ಅಂಥ ಚಿಕ್ಕಣ್ಣ ಭರತನಿಗೆ ಇದೀಗ ಪದವೇ ಕುಸಿಯುವಂತಹ ಪರಿಸ್ಥಿತಿ ಬಂದಿದೆ. ಆದರೆ ಅತ್ತಿಗೆಯ ಅಸ್ತಮಾನವನ್ನು ಕೈಯಾರೆ ಮಾಡಿಕೊಂಡು ತನ್ನ ಅಸ್ತಿತ್ವವನ್ನೇ ಅಲ್ಲಗೆಳೆದುಕೊಳ್ಳುತ್ತಿರುವ ಅಣ್ಣನಿಗೆ ಈ ಸನ್ನಿವೇಶವನ್ನು ಹೇಗೆ ತಿಳಿಸಲಿ? ಹಿಂದೆ ತುಂಬಿದ ಬಸುರಿ ಅತ್ತಿಗೆಗೆ ಒದಗಿದ ಅಪಮಾನದ ಮತ್ತು ಪರಿತ್ಯಾಗದ ವಿಷವಾರ್ತೆಯನ್ನು ಅರಣ್ಯದಲ್ಲಿ ತಿಳಿಸುವ ಏಕಾಂತ ಭೀಕರ ಕಾರ್ಯಭಾರ ಹೇಗೆ ಬಂದಿತ್ತೋ ಹಾಗೆಯೇ ಇಂದು ಆನಂದವನ್ನೇ ಬಂಜೆಯಾಗಿಸಿಕೊಂಡ ಅಣ್ಣನಿಗೆ ಭರತನ ಮನೋಗ್ಲಾನಿಯನ್ನು ಅರುಹುವ ರುದ್ರ ಸಂಕಟ ಬಂದಿದೆ. ಕಾಡಿನಲ್ಲಿದ್ದ ನಮ್ಮನ್ನು ಮತ್ತೆ ನಾಡಿಗೆ ಕರೆದೊಯ್ಯಲೆಂದು ಬರುತ್ತಿದ್ದ ಭರತನನ್ನು ನಾನೇ ಸಂದೇಹಿಸಿದ್ದೆ. ಅದೆಲ್ಲ ನಿನಗೀಗ ರಾಮಾಯಣದ ಮೂಲಕ ತಿಳಿದೇ ಇರಬಹುದು. ಆಗ ಅಣ್ಣ ನನ್ನನ್ನು ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದ. ಪರಿಸ್ಥಿತಿಯನ್ನು ಸ್ವಲ್ಪ ತಿಳಿಗೊಳಿಸಲೆಂಬಂತೆ ಹನುಮಂತ ನಗುರಾಗಿ ನುಡಿದ. ಹೌದೌದು, ಅದನ್ನು ಆದಿಕವಿಗಳು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಿನಗಾಗ ನಿನ್ನೊಳಗೆ ನೀನು ಹೂತು ಹೋಗುವಂತಹ ಸಂಕೋಚವಾಯಿತೆಂದೂ ಒಕ್ಕಣಿಸಿದ್ದಾರೆ. ಎಂಥ ಜೀವಾಂತ ದೃಷ್ಟಿ ಅವರದು! ಇದು ಗಮನಕ್ಕೆ ಬರುತ್ತಿಲ್ಲವೆಂಬಂತೆ ಲಕ್ಷ್ಮಣ ತನ್ನದೇ ಧಾಟಿಯಲ್ಲಿ ಮುಂದುವರಿಸಿದ. ಹಾಗೆ ಯಾರೇ ಆಗಲಿ ಮತ್ತೊಬ್ಬರನ್ನು ಎಣೆ ಮೀರಿ ಸಂಶಯಿಸಿದಾಗ ಇನ್ನಾರಾದರೂ ತಿದ್ದಿ ತಿಳಿಯ ಹೇಳಬೇಕು, ತಿವಿದು ಬುದ್ಧಿ ಹೇಳಬೇಕು. ಅಂದು ಅಣ್ಣ ನನಗೀ ಸಂಸ್ಕಾರವನ್ನು ಕೊಟ್ಟ. ಇಂದು ಅವನಿಗೆ ಮುಂದೇನು ನುಡಿಯಲಾಗದೆ ಪ್ರಶ್ನಾರ್ಥಕ ಮೌನದಲ್ಲಿ ಮುಳುಗಿ ಹೋದ ಲಕ್ಷ್ಮಣನನ್ನು ಹನುಮಂತ ಆಪ್ಯಾಯತೆಯಿಂದ ಬೆನ್ನು ತಡವಿ ನುಡಿದ. ಲಕ್ಷ್ಮಣ, ನೀನು ನನಗಿಂತ ದೊಡ್ಡವನು. ಸ್ವಾಮಿಯ ಸೇವೆಯಲ್ಲಿ ನಾನೇ ಮಿಗಿಲೆಂದು ಎಷ್ಟೋ ಜನ ಹಾಡಿಕೊಂಡು ಬಂದಿದ್ದಾರೆ. ಆದರೆ ನಾನು ಆ ಪ್ರಭುವಿಗೆ ಬರಿಯ ದಾಸ, ಅರ್ಥ ಸಾಧಕನಾದ ಸೇವಕ ಮಾತ್ರ. ಆದರೆ ನೀನು ಆ ನನ್ನ ದೇವರಿಗೆ ತಂದೆ, ತಾಯಿ, ಸಖ, ಶಕ್ತಿ, ಗುರು, ಗೌರವ ಎಲ್ಲವೂ ಹೌದು. ಅಷ್ಟೇಕೆ, ತಾಯಿ ಸೀತೆಯನ್ನು ಕಳೆದುಕೊಂಡು ಇನ್ನೂ ಸ್ವಾಮಿಯು ಬದುಕಿದ್ದಾನೆಂದರೆ ಅದು ನಿನ್ನಿಂದಲೇ. ನೀನಿಲ್ಲದ ದಿನ ನನ್ನೊಡನೆಯೂ ಇರಲಾರ. ನೀನಿಲ್ಲದ ದಿನ ನನ್ನೊಡೆಯನೂ ಇರಲಾರ. ಸ್ವಾಮಿಯ ಸಂಕಟ ಸಮುದ್ರದಲ್ಲಿ ನೀನು ಎಂದೂ ಮುಳುಗದ ನೌಕೆಯಾಗಿ ದಡ ಕಾಣಿಸುತ್ತಿದ್ದವನು. ಇಂದು ಕಳವಳದ ಚಂಡಮಾರುತದಲ್ಲಿ ಕಳೆದು ಹೋಗುತ್ತಿರುವುದು ನನಗೆ ತೀರದ ವೇದನೆಯಾಗಿದೆ. ಚಿಂತೆ ಬೇಡ. ವಾನರ ಕುಲದವನಲ್ಲವೇ ನಾನು? ನರಜೀವನದ ನೋವು ನನಗಷ್ಟಾಗದು. ನಾನೇ ಸ್ವಾಮಿಗೆ ವಿಷಯವನ್ನು ತಿಳಿಸುತ್ತೇನೆ.
ಸೀತೆಯ ಕ್ಷೇಮ ವಾರ್ತೆಯ ಬೆಲ್ಲವನ್ನು ಪ್ರಭುವಿಗೆ ಸಲ್ಲಿಸಿದ ನನಗೆ ಇದೀಗ ಈ ಬೇವನ್ನು ಒಪ್ಪಿಸಿ ಯುಗ ಪುರುಷನಿಗೆ ಯುಗಾದಿಯನ್ನು ರೂಪಿಸುವ ಅವಕಾಶ ಬಂದಿದೆ. ಎಲ್ಲವೂ ನೆಮ್ಮದಿಯ ಮಾವಿನ ತೋರಣದಲ್ಲಿ ಮುಗಿಯುತ್ತದೆ, ಚಿಂತಿಸಬೇಡ. ಹೀಗೆನ್ನುತ್ತಾ ಸ್ವರ್ಣ ಸೀತಾ ಸಹಾಯಕನಾಗಿದ್ದ ರಾಮನ ಏಕಾಂತ ಮಂದಿರದತ್ತ ಹೆಜ್ಜೆ ಹಾಕಿದ. ಬಹಳ ದಿನಗಳ ಬಳಿಕ ಶ್ರೀರಾಮನು ತನ್ನ ವಿಸ್ತೃತ ಕುಟುಂಬದೊಂದಿಗೆ ಆಪ್ತ ಸಭೆಯಲ್ಲಿ ಕುಳಿತಿದ್ದಾನೆ. ತಾಯಂದಿರು, ತಮ್ಮಂದಿರು, ಅವರ ಮಡದಿ ಮಕ್ಕಳು, ಮಂತ್ರಿ ಪುರೋಹಿತರು, ಆಪ್ತರು, ಆಂತರಂಗಿಕರು, ಪೌರ ಜನಪ್ರಮುಖರು ಹಾಗೂ ಎಲ್ಲರಲ್ಲಿಯೂ ನಿಸ್ವಾರ್ಥ ಸೇವೆಯ ಸಾಮರ್ಥ್ಯದ ಮೂಲಕ ನವಚೈತನ್ಯದ ಮಲೆಯ ಮಾರುತವನ್ನು ಸುಳಿಸುವ ಪವನತನಯ ಕೂಡ ಬಂದಿದ್ದಾನೆ. ಅವನೇ ಅಂದಿನ ಸಭೆಯ ಹಿನ್ನೆಲೆಯನ್ನು ವಿಶದವಾಗಿ ತನ್ನ ನಿರುಪಮ ಶೈಲಿಯಲ್ಲಿ ತಿಳಿಸಿದ್ದಾನೆ. ನಡುನಡುವೆ ಸಂದರ್ಭೋಚಿತವಾಗಿ ಲವಕುಶರು ರಾಮಾಯಣದಿಂದ ಆಯ್ದ ಶ್ಲೋಕಗಳನ್ನು ಹಾಡಿ ಸನ್ನಿವೇಶಕ್ಕೆ ಮತ್ತಷ್ಟು ಅರ್ಥವಂತಿಕೆಯನ್ನು ತಂದಿದ್ದಾರೆ. ಅಂದಿನ ವಿಷಯವೇ ಭರತನ ಭ್ರಾತೃಪ್ರೇಮ. ರಾಮನ ಆಗಮನ ತಡವಾಯಿತೆಂದು ಅಗ್ನಿಪ್ರವೇಶಕ್ಕೆ ಸಿದ್ಧನಾದ ಭರತನ ಉಗ್ರ ನಿಶ್ಚಯದವರೆಗೆ ಎಲ್ಲವನ್ನೂ ಆಲಿಸಿದ ಇಡೀ ಸಭೆ ಆಶ್ರುಲೋಕದಲ್ಲಿ ವಿಲೀನವಾಗಿತ್ತು. ಸ್ವಯಂ ರಾಮನೇ ಕಂಬನಿಯ ಕಡಲಲ್ಲಿ ಕರಗಿದ್ದಾನೆ. ಭರತನ ಸಂಗತಿಯನ್ನಂತೂ ಹೇಳುವಂತೆಯೇ ಇಲ್ಲ. ಶ್ರೀರಾಮ ಪಾದುಕೆಗಳನ್ನು ಎದೆಗವಚಿಕೊಂಡೇ ಅಳುತ್ತಿದ್ದಾನೆ. ಆಗ ಸ್ವಲ್ಪ ಸಾವರಿಸಿಕೊಂಡ ರಾಮ ರುದ್ಧ ಕಂಠದಲ್ಲಿಯೇ ಹೇಳತೊಡಗಿದ. ಸಭೆಗೆ ನಮಸ್ಕಾರ. ನಾನು ನಿಮ್ಮನ್ನು ಕುರಿತು ಏನನ್ನೂ ಹೇಳಲು ಇಲ್ಲಿ ಬಂದಿಲ್ಲ. ಕೇವಲ ಭರತನನ್ನು ಮಾತನಾಡಿಸಲು ನಿಮ್ಮ ಸಮ್ಮುಖದಲ್ಲಿ ಬೇಡಿದ್ದೇನೆ. ಹೀಗೆಂದು ಒಂದು ಕ್ಷಣ ತಡೆದು ಮುಂದುವರೆಸಿದ. ತಮ್ಮ ಭರತ, ನೀನು ನನಗೆ ಅನುಜನಾಗಿ ಜನಿಸಿ ನನ್ನನ್ನು ಎಲ್ಲ ಅರ್ಥಗಳಲ್ಲಿಯೂ ಅಗ್ರಗಾಮಿಯನ್ನಾಗಿ ಮಾಡಿದೆ. ಈ ನಿನ್ನ ಋಣದಿಂದ ನನಗೆಲ್ಲಿ ಮುಕ್ತಿ? ಆ ಬಗೆಯ ಮುಕ್ತಿ ನನಗೆ ಬೇಡವೂ ಬೇಡ. ಪ್ರೀತಿಯ ಬಂಧನಕ್ಕಿಂತ ಮಿಗಿಲಾದ ಮುಕ್ತಿ ಬ್ರಹ್ಮವಸ್ತುವಿಗೂ ಅಶಕ್ಯ. ನಾನು ನಿನ್ನನ್ನು ಸಂದೇಹಿಸಿದ್ದು ನಿಜ, ಅದು ತಪ್ಪೂ ಹೌದು. ಆದರೆ ಅದೆಲ್ಲ ಅಪ್ಪಟವಾದ ಪ್ರೀತಿಯ ಮೂಲದ್ದು. ಹೊಟ್ಟೆಯಲ್ಲಿರುವ ಹಸಿವೆಯ ಬೆಂಕಿಯಂತೆ ಅದು ಸುಡುವಂಥದ್ದೇ ಆದರೂ ಬದುಕಿಗೆ ಬೇಕಾದದ್ದು. ನನ್ನ ಪಾದುಕೆಯನ್ನು ಅಂದಿನಿಂದಲೂ ಹೊತ್ತು ನಿನ್ನಲ್ಲಿ ಕ್ಷಮೆ ಕೇಳುವುದೆಂದರೆ ನಿನ್ನ ಪಾದುಕೆಗಳಿಗೆ ಅಂಟಿದ ಧೂಳಾಗಿ ಬಾಳುವಂತಹ ಭಾಗ್ಯವೆಂಬ ಭಾವ ನನ್ನದು. ಮುಜುಗರ ಪಡಬೇಡ. ನನ್ನ ಬದುಕೆಂಬ ರಾಮಾಯಣವನ್ನೇ ನಿನ್ನ ನಡೆಯೆಂಬ ಪುಣ್ಯ ಶ್ಲೋಕಗಳಿಂದ ಕಾವ್ಯವನ್ನಾಗಿಸಿದ ಮಹಿಮೆ ನಿನ್ನದು. ಇಷ್ಟಂತೂ ಹೇಳಬಲ್ಲೆ. ಅಂದು ಮಾರುತಿಗೆ ನಿನ್ನ ವರ್ತನೆಯನ್ನು ತಿಳಿದು ಬಾ ಎಂದು ಹೇಳಿ ಕಳುಹಿದನಾದರೂ ಅವನು ಬರುವವರೆಗೆ ನಾನು ಕಾಯಲಿಲ್ಲ. ನಿನಗೇ ಗೊತ್ತಿರುವಂತೆ ಅವನು ಬರಲೂ ಇಲ್ಲ. ಹೀಗಾಗಿ ನಿನ್ನನ್ನು ನನಗಾಗಿ ಉಳಿಸಿಕೊಂಡೆ. ಆದರೆ ಈ ಭಾಗ್ಯ ಸೀತೆಯನ್ನು ಉಳಿಸಿಕೊಳ್ಳುವಲ್ಲಿ ಸೋತು ಹೋಯಿತು. ನಿನ್ನನ್ನು ಸಂದೇಹಿಸಿದ್ದ ನಾನು ನನ್ನಿಂದಲೇ ಸರಿಯಾದನೇನೋ. ಆದರೆ ಸೀತೆಯನ್ನು ಸಂದೇಹಿಸಿದ ನಾನು ತಪ್ಪೇ ಆಗಿಬಿಟ್ಟೆ. ಅಂಥ ಅನರ್ಥ ಮತ್ತೊಮ್ಮೆ ಆಗದಿರಲಿ. ಅದು ಮತ್ತಾವ ಆಪ್ತರಿಗೂ ಸಂಬಂಧಿಸಿಯೂ ಮರುಕಳಿಸದಿರಲಿ. ಆದಿಕವಿಗಳು ನನ್ನ ಬಗೆಗೆ ತಮ್ಮ ಕಾವ್ಯದಲ್ಲಿ ಏನೇನೋ ದೊಡ್ಡ ಮಾತುಗಳನ್ನು ಹೇಳಿದ್ದಾರೆ. ಅದು ಅವರ ದೊಡ್ಡತನ. ಆದರೆ ನನಗೆ ಅಲ್ಲಿ ಸಲ್ಲುವ ಮಾತು ಒಂದೇ: ಆತ್ಮಾನಂ ಮಾನುಷಂ ಮನ್ಯೆ. ನಾನೊಬ್ಬ ಮನುಷ್ಯನಷ್ಟೆ ಎಂದು ನಾನು ತಿಳಿದಿದ್ದೇನೆ. ಹೀಗೆಂದು ದಗ್ಧದಿತನಾಗುತ್ತಾ ಪಕ್ಕದಲ್ಲಿದ್ದ ಸ್ವರ್ಣ ಸೀತೆಯ ಮೂರ್ತಿಯತ್ತ ಎವೆ ಇಕ್ಕದೆ ನೋಡಿದ. ಅತ್ತ ಸಭಾದ್ವಾರದಲ್ಲಿ ಕಾಲಪುರುಷನು ವಿಪ್ರವೇಶವನ್ನು ತಳೆದು ಗಂಭೀರವಾದ ಹೆಜ್ಜೆಗಳನ್ನು ಹಾಕುತ್ತಾ ಬರುತ್ತಿದ್ದ.
ನಮಸ್ಕಾರಗಳು.